ನೀವು ಯಾವ ಟೈಪ್ ಆಫ್ ಸ್ಟೂಡೆಂಟು? ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಆಫ್ಲೈನಲ್ಲಿ ಟೀಚ್ ಮಾಡ್ದಾಗಿರ್ಬೋದು, ಆನ್ಲೈನಲ್ಲಿ ಟೀಚ್ ಮಾಡ್ದಾಗಿರ್ಬೋದು, ನಾನು 3 ರೀತಿಯ ವಿದ್ಯಾರ್ಥಿಗಳನ್ನ ನೋಡಿದ್ದೇನೆ. ಯಾವುದಪ್ಪ ಟೈಪ್ ಆಫ್ ಸ್ಟೂಡೆಂಟ್ಸ್ ಅಂದರೆ, ಮೊದಲನೇದು ಸೈಲೆಂಟ್ ಸ್ಕೋರರ್ ಅಂತ ಹೇಳ್ಬೋದು. ಯೂಶಲಿ ಟಾಪರ್ಸ್ ಏನಿರ್ತಾರೆ ಈ ಕ್ಯಾಟಗರಿಗೆ ಬರ್ತಾರೆ. ಅಂದರೆ ಅವ್ರ ಪಾಡಿಗೆ ಅವ್ರು ಓದ್ತಾರೆ, ಡೈಲಿ ವರ್ಕ್ ಮಾಡ್ತಾರೆ, ಎವ್ರಿ ಡೇನ ಅವರು ರೊಟೀನ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಯಾವುದೇ ಚಾಚು ತಪ್ಪದಂತೆ ಅದನ್ನು ಸ್ಟಿಕ್ ಆನ್ ಆಗ್ತಾರೆ, ಕನ್ಸಿಸ್ಟೆಂಟ್ ಆಗಿರ್ತಾರೆ, ಒಳ್ಳೆ ಸ್ಕೋರ್ನ ಮಾಡ್ತಾರೆ. ಇದು ಮೊದಲನೇ ಕ್ಯಾಟಗರಿ. ಎರಡನೇ ಕ್ಯಾಟಗರಿ ಯಾರಪ್ಪ ಅಂತ ಹೇಳಿದ್ರೆ ಲಾಸ್ಟ್ ಮಿನಿಟ್ ಫೈಟರ್ ಅಂತ ಹೇಳ್ಬೋದು. ಈ ಲಾಸ್ಟ್ ಮಿನಿಟ್ ಫೈಟರ್ ಅಂದರೆ ಎಕ್ಸಾಮ್ ಟೈಮ್ ಬಂದಾಗ ವರಿ ಮಾಡಿಕೊಂಡು ಟೆನ್ಷನ್ ತೊಗೊಂಡು ಎಷ್ಟಾಗುತ್ತೋ ಅಷ್ಟು ಓದಿ, ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಮಾಡಿ ಕೊನೆಗೆ ಎಷ್ಟೋ ಅಷ್ಟು ಸ್ಕೋರ್ ಮಾಡ್ತಾರೆ. ಅಥವಾ ಮೂರನೇ ಕ್ಯಾಟಗರಿ ಏನಂದರೆ ಡ್ರೀಮರ್ ನಾಟ್ ಡೂವರ್ ಅಂತ. ಅಂದರೆ ನನಗೆ ಆಸೆ ಇದೆ, ನಾನು ಟಾಪರ್ ಆಗಬೇಕು, ನಮ್ಮ ಕ್ಲಾಸಲ್ಲಿ ನಾನು ತೋರಿಸ್ಕೋಬೇಕು, ನಾನು ಹೆಂಗೆ ಸ್ಕೋರ್ ಮಾಡ್ತೀನಿ, ನನ್ನ ಕೆಪಾಸಿಟಿ ಇದೆ ಅಂತ ಗೊತ್ತು. ನಾನು ಫಸ್ಟ್ ಸ್ಟ್ಯಾಂಡರ್ಡ್ಲಿದ್ದಾಗ ಹಂಗೆ ಓದ್ತಾ ಇದ್ದೆ, ಯು ಕೆ ಜಿಲಿದ್ದಾಗ ನಮ್ಮ ಕ್ಲಾಸ್ ಟಾಪರ್ ನಾನೇ ಅಂತ ಇಷ್ಟೊಂದು ಜನ ಹೇಳ್ತಾರೆ. ಸೊ ಆ ಕ್ಯಾಟಗರಿ ಸುಮಾರು ಜನ ಇರ್ತಾರೆ, ಕನ್ಸು ಕಾಣ್ತಾರೆ ನಾನು ಟಾಪರ್ ಆಗಬೇಕಂತ, ಬಟ್ ಅವ್ರು ಕೆಲಸ ಮಾಡ್ತಾರ ಅಂದರೆ ಇಲ್ಲ. ಸೊ ಈ ತ್ರೀ ಟೈಪ್ ಆಫ್ ಕ್ಯಾಟಗರಿನ ನಾವು ನೋಡ್ತೀವಿ. ನೀವು ಯಾವ ಕ್ಯಾಟಗರಿಗೆ ಸೇರ್ತೀರಾ ಅದನ್ನು ನೀವು ನನಗೆ ತಿಳಿಸ್ಬೇಕಾಗುತ್ತೆ. ವಿಚ್ ಕ್ಯಾಟಗರಿ ಆರ್ ಯು? ನೀವು ಯಾವ ಟೈಪ್ ಸ್ಟೂಡೆಂಟು? ನೀವು ಯಾವ ಟೈಪ್ ಆಫ್ ಸ್ಟೂಡೆಂಟು? ಅಕಸ್ಮಾತು ಈ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಕ್ಯಾಟಗರಿ ಅಥವಾ ಥರ್ಡ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿದ್ರೆ ನಾನು ಈ ವಿಡಿಯೋ ನಿಮಗೆ ನಾನು ಹೇಳ್ತೀನಿ ಒಂದು ಲೈಫನ್ನೇ ಬದಲಾಯಿಸಬಹುದಾದಂಥ ಒಂದು ವಿಡಿಯೋ ಆಗಬಹುದು ಅಂತ. ನಾನು ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಇನ್ನೊಂದು 5 ಮಿನಿಟ್ಸ್ 6 ಮಿನಿಟ್ಸಲ್ಲಿ ಒಂದು ರೋಟೀನನ್ನು ಹೇಳ್ತೀನಿ. ಒಂದು ಮಾರ್ನಿಂಗ್ ಟು ಈವ್ನಿಂಗ್ ನಾವು ಹೆಂಗೆ ಪ್ಲ್ಯಾನ್ ಮಾಡ್ಕೋಬೇಕು. ಅಕಸ್ಮಾತ್ ನಾನು ಸೆಕೆಂಡ್ ಕ್ಯಾಟಗರಿ ಅಥವಾ ಥರ್ಡ್ ಕ್ಯಾಟಗರಿ ಸ್ಟೂಡೆಂಟ್ ಆಗಿದ್ದರೆ ನಾನು ಯಾವ ರೀತಿ ನನ್ನ ಲೈಫನ್ನು ಅಥವಾ ನನ್ನ ಡೇನ ನಾನು ರೊಟೀನ್ನ ಫಾಲೋ ಮಾಡಬೇಕಾಗುತ್ತೆ ಟು ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ನನ್ನಲ್ಲೇ ಚಿಕ್ಕ ಚಿಕ್ಕ ಚೇಂಜಸ್ ಏನು ಮಾಡಿಕೊಂಡ್ರೆ ನಾನು ಒಳ್ಳೆ ಎಫಿಷಿಯೆಂಟ್ ರಿಸಲ್ಟ್ಗಳನ್ನ ತೊಗೊಬರಬಹುದು. ಅದನ್ನು ನಾನು ನಿಮ್ಗೆ ಆ ರೋಟೀನನ್ನು ಹೇಳ್ಕೊಡ್ತೀನಿ. ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ ಮಿಸ್ ಮಾಡಿದೆ ಅಂತ ಹೇಳ್ತೀನಿ. ಹಾಗಾದರೆ ಫಸ್ಟು ನೀವೇನು ಮಾಡಬೇಕು, ವಿಚ್ ಟೈಪ್ ಆಫ್ ಸ್ಟೂಡೆಂಟ್ ಆರ್ ಯು ಅನ್ನೋದನ್ನು ನನಗೆ ತಿಳಿಸ್ಬೇಕಾಗುತ್ತೆ ಕಮೆಂಟ್ ಸೆಕ್ಷನಲ್ಲಿ, ಓಕೆನಾ? ಸೊ ಮೊದಲಿಗೆ ಸೆಕೆಂಡ್ ಕ್ಯಾಟಗರಿ ಹಾಗೂ ಥರ್ಡ್ ಕ್ಯಾಟಗರಿ ಮಾಡೋ ದೊಡ್ಡ ಮಿಸ್ಟೇಕ್ ಏನು ಹೇಳ, ಅವರು ಕ್ಲಿಯರ್ ಗೋಲ್ನ ಸೆಟ್ ಮಾಡ್ಕೊಂಡಿರಲ್ಲ. ಫಾರ್ ಎಕ್ಸಾಂಪಲ್, ಗೋಲ್ ಅಂದ್ರೇನು? ನಾನು ಲೈಫಲ್ಲಿ ಇಂಜಿನಿಯರ್ ಆಗಬೇಕು, ದ್ಯಾಟ್ ಈಸ್ ಒನ್ ಗೋಲ್. ನಾನು ಲೈಫಲ್ಲಿ ದೊಡ್ಡ ಸೈಂಟಿಸ್ಟ್ ಆಗಬೇಕು, ದ್ಯಾಟ್ ಈಸ್ ಅನದರ್ ಗೋಲ್. ಅಥವಾ ನಾನು ಲೈಫಲ್ಲಿ ಅಥವಾ SSLCಯಲ್ಲಿ PUCಯಲ್ಲಿ 95+ ಸ್ಕೋರ್ ಮಾಡಬೇಕು, ಅಥವಾ 625 ಔಟ್ ಆಫ್ 625 ಸ್ಕೋರ್ ಮಾಡಬೇಕು. ಈ ರೀತಿ ಎಷ್ಟೊಂದು ಗೋಲ್ಗಳಿರ್ಬೋದು. ಆ ಗೋಲ್ಗಳನ್ನ ನಾವು ಫಿಕ್ಸ್ ಮಾಡಿರಲ್ಲ, ಓಕೆನಾ? ನಾವು ಅದಕ್ಕೆ ಕಮಿಟ್ ಆಗಿರಲ್ಲ. ಈ ಕಮಿಟ್ಮೆಂಟ್ ಅನ್ನೋ ಪದ ಬಹಳ ಮುಖ್ಯ ಲೈಫಲ್ಲಿ. ಸೊ ನಾವು ಕಮಿಟ್ ಆಗಬೇಕಾಗುತ್ತೆ ನಮ್ಮ ಗೋಲ್ಗಳಿಗೆ. ಫಸ್ಟ್ ಆಫ್ ಆಲ್ ನಮ್ಮ ಗೋಲ್ಗಳನ್ನ ಫಿಕ್ಸ್ ಮಾಡಬೇಕಾಗುತ್ತೆ ನಾವು. ಆ ಗೋಲ್ ಅಂದರೆ ದೊಡ್ಡ ದೊಡ್ಡ ಗೋಲ್ಗಳು ಅಷ್ಟೇ ಅಲ್ಲ, ದೊಡ್ಡ ಗೋಲಿಗೆ ತಕ್ಕಂಗೆ ಚಿಕ್ಕ ಚಿಕ್ಕ ಗೋಲ್ಗಳಿರಬೇಕು. ಅಂದರೆ ಈ ವಾರ ನಾನು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಮುಗಿಸ್ತೀನಿ, ಬರೋ ವಾರ ನಾನು ಟ್ರಯಾಂಗಲ್ ಚಾಪ್ಟರ್ ಮುಗಿಸ್ತೀನಿ, ಅಥವಾ ಈ ವಾರ ನಾನು ಲೈಫ್ ಪ್ರೊಸೆಸಸ್ ಮುಗಿಸ್ತೀನಿ, ಈ ವಾರ ನಾನು ಎಲೆಕ್ಟ್ರಿಸಿಟಿ ಮುಗಿಸ್ತೀನಿ. ಈ ರೀತಿ ಬೇರೆ ಬೇರೆ ಚಾಪ್ಟರ್ಗಳನ್ನ ನಾವು ಟಾರ್ಗೆಟ್ ಇಟ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಫಸ್ಟು ಟುಡೇಸ್ ಟಾಸ್ಕ್, ಇವತ್ತು ನಾನು 2 ಚಾಪ್ಟರ್ ಓದ್ತೀನಿ. 2 ಚಾಪ್ಟರ್ ಒಂದೇ ಸಬ್ಜೆಕ್ಟ್ ಆಗಿರ್ಬೇಕಾ? ಇಲ್ಲ. ಸೊ ಸೈನ್ಸ್ 1 ಚಾಪ್ಟ್ರು, ಆಮೇಲೆ ಕನ್ನಡ 1 ಚಾಪ್ಟ್ರು, ಆಮೇಲೆ 20 ಪ್ರಾಬ್ಲಮ್ಸ್ ಆಫ್ ಮ್ಯಾಥಮೆಟಿಕ್ಸು. ಈ ರೀತಿ ನಾವು ಡೈಲಿ ಟಾಸ್ಕ್ಗಳನ್ನ, ಡೈಲಿ ಚೆಕ್ ಲಿಸ್ಟ್ನ ನಾವು ಟಾಸ್ಕ್ಗಳನ್ನ ಅಥವಾ ಗೋಲ್ಗಳನ್ನ ಎವ್ರಿ ಡೇ ನಾವು ಇಟ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಸ್ಮಾಲ್ ಟಾರ್ಗೆಟ್ ಇಟ್ಕೋಬೇಕು. ವೀಕ್ ವೈಸ್ ಇಟ್ಕೊಳ್ಳಿ. ಈ ವಾರದಲ್ಲಿ ನಾನು ಇಷ್ಟು ಮುಗಿಸಿರಬೇಕು. ವೀಕ್ ವೈಸ್ ಇಟ್ಕೊಂಡಾಗ ಈಸಿ ಅನಿಸುತ್ತೆ. ನಾವು ಒಂದೇ ಸರ್ತಿ ದೊಡ್ಡದಾಗಿ ಅನ್ಸಿದ್ರೆ, ಅಕಸ್ಮಾತು 14 ಚಾಪ್ಟರ್ ಇದೆ ಮ್ಯಾಥಮೆಟಿಕ್ಸ್ನಲ್ಲಿ, 14 ಚಾಪ್ಟರ್ನ 3 ತಿಂಗಳಲ್ಲಿ ಓದ್ತೀನಿ ಅಂದರೆ ಫಸ್ಟ್ ತಿಂಗಳು ಏನೂ ಓದಲ್ಲ. ಯಾಕೆ ಹೇಳಿ? ಇನ್ನೂ 2 ತಿಂಗಳಿದೆ ಬಿಡು, ಆಮೇಲೆ ಓದ್ಕೊಳ್ಳೋಣ ಅಂತ ಅನ್ಕೋತೀವಿ. ಅದಕ್ಕೆ ಚಿಕ್ಕ ಚಿಕ್ಕ ಗೋಲ್ಗಳನ್ನ ಇಟ್ಕೊಳ್ಳಿ. ವೀಕ್ಲಿ ಬೇಸ್ಡ್, ಎವ್ರಿ ವೀಕ್ ನಿಮಗೆ ಟಾರ್ಗೆಟ್ ಇರಬೇಕು. ಸ್ಮಾಲ್ ಟಾರ್ಗೆಟ್ಸ್. ಈ ವೀಕ್ ನಾನು ಏನು ಮಾಡಬೇಕು ಕ್ಲಿಯರ್ ಆಗಿರ್ಬೇಕು ನಿಮಗೆ. ಆಮೇಲೆ ಬಿಗ್ ಡ್ರೀಮ್, ಹೌದು, ಟಾಪರ್ ಆಗಲಿಕ್ಕೆ ಈ ಬಿಗ್ ಡ್ರೀಮ್ಗೆ ನಾವು ಇವೆರಡು ಬಹಳ ಮುಖ್ಯ. ಎವ್ರಿ ಡೇ ಟಾಸ್ಕ್ಗಳು ನಾವು ಪಕ್ಕ ರೊಟೀನ್ ಮಾಡ್ಕೋಬೇಕು. ನೆಕ್ಸ್ಟು ವೀಕ್ಲಿ ಟಾರ್ಗೆಟ್ ಕೂಡ ಇರಬೇಕು ನಮಗೆ. ಓಕೆ ಸರ್, ಇದರಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ? ಈ ಮಿಸ್ಟೇಕ್ನ ಮಾಡ್ತಾರೆ ಸುಮಾರು ಜನ ವಿದ್ಯಾರ್ಥಿಗಳು. ಏನದು? ಸುಮಾರು ಜನ ವಿದ್ಯಾರ್ಥಿಗಳು ತಮ್ಮ ಓದುವಂಥ ಎನ್ವಿರಾನ್ಮೆಂಟ್ ಏನಿದೆ, ನಾವು ಕುಂತು ಓದ್ತೀವಲ್ಲ ಜಾಗ, ಸುಮಾರು ಜನಕ್ಕೆ ಆ ಜಾಗನೇ ಇರಲ್ಲ. ಬಟ್ ಆದರೂ ಕೂಡ ಯಾರಿಗೆಲ್ಲ ಜಾಗ ಇರುತ್ತೆ ಅವರು ಕೂಡ ಸುಮಾರು ಸರ್ತಿ ಈ ಮಿಸ್ಟೇಕ್ನ ಮಾಡ್ತಾರೆ. ಏನಪ್ಪ ಅಂದರೆ ಡಿಸ್ಟ್ರಾಕ್ಷನ್ ಝೋನ್ ಥರ ಮಾಡಿಬಿಟ್ಟಿರ್ತಾರೆ ಅದನ್ನು. ಏನಂಗಂದರೆ ಅರ್ಥ, ಫೋನ್ ಇರುತ್ತೆ, ಕಾಫಿ ಇರುತ್ತೆ, ಇಲ್ಲೇನೋ ಹೂ ಗಿಡ ಇರುತ್ತೆ, ಇಯರ್ಫೋನ್ ಹಾಕ್ಕೊಂಡಿರ್ತಾರೆ, ಆಮೇಲೆ ಇಲ್ಲೇನೋ ಪೇಪರ್ ಬಿದ್ದಿರುತ್ತೆ. ಓದುವಂಥ ಜಾಗ ಇದೆಯಲ್ಲ ಬಹಳ ನೀಟಾಗಿರಬೇಕು. ಫಸ್ಟ್ ಕಲ್ಪ್ರಿಟ್ ಯಾರೆಲ್ಲ ಇದಿಷ್ಟರಲ್ಲಿ? ಇವರು ಫೋನು. ಈ ಫೋನನ್ನು ಫಸ್ಟ್ ತೆಗೆದು ಹೊರಗಡೆ ಇಡಬೇಕು. ಫೋನನ್ನು ಯುಟಿಲೈಸ್ ಮಾಡಿಕೊಂಡು ನಾವು ಪಾಠ ಕಲಿತಿದ್ದೀವಿ ಅಂದಾಗ ದಟ್ ಈಸ್ ಅನದರ್ ಥಿಂಗ್. ನಮ್ಮ ಪರೀಕ್ಷೆ ಪ್ರಥಮ ಕೋರ್ಸ್ಗಳನ್ನು ತೊಗೊಂಡಿದ್ರೆ ಅದರಿಂದ ಏನು ಕ್ಲಾಸ್ನ ಕೇಳ್ತೀಯಾರ ಅಂದರೆ ದಟ್ ಈಸ್ ಅನದರ್ ಥಿಂಗ್. ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತೀರ. ಬಟ್ ಸುಮ್ಮನೆ ಪಕ್ಕದಲ್ಲಿ ಫೋನ್ ಇರುತ್ತೆ, ಅಥವಾ ಇಯರ್ಫೋನ್ ಹಾಕೊಂಡು ಮ್ಯೂಸಿಕ್ ಹಾಕೊಂಡು
ಕೇಳ್ತಾ ಕೂತಿರೋದು ಓದಬೇಕಂದ್ರೆ. ಸೊ ಇದು ಎಲ್ರಿಗೂ ಕೂಡ ವರ್ಕೌಟ್ ಆಗಲ್ಲ. ಅದಕ್ಕೆ ಈ ಫೋನು ಒಂದು ದೊಡ್ಡ ಡಿಸ್ಟ್ರಾಕ್ಷನ್ನು. ಇದನ್ನು ಯಾವಾಗ ಯೂಸ್ ಮಾಡ್ಬೋದು ನೀವು? ಫ್ರೀ ಟೈಮಲ್ಲಿ ಬ್ರೇಕ್ ತೊಗೋತಿರಲ್ಲ ಆ ಟೈಮಲ್ಲಿ ಯೂಸ್ ಮಾಡ್ಬೋದು. ಇದು ಬಿಟ್ಟರೆ ನಿಮ್ಗೆ ಓದೋ ಎನ್ವಿರಾನ್ಮೆಂಟ್ ಹೆಂಗಿರಬೇಕು? ಟೇಬಲ್ ಇರಬೇಕು, ಅಥವಾ ನೀವು ಕೂರೋ ಜಾಗ ಇರ್ಬೋದು, ಒಂದು ಪ್ಯಾಡ್ ಇಟ್ಕೊಂಡಿರ್ತಾರೆ, ಏನಾರು ಒಂದು ವಾಟ್ರ್ ಬಾಟ್ಲ್ ಇಟ್ಕೊಳ್ಳಿ, ಹಾಗಾಗಲೇ ಎದ್ದೋಗ್ಬೇಕು ಅನ್ನೋ ಥರ ಆಗಬಾರ್ದು. ಒಂದು ವಾಟ್ರ್ ಬಾಟ್ಲು, ನಿಮ್ಮ ಬುಕ್ಸು, ನಿಮ್ಮ ಪೆನ್ನು ಅಷ್ಟೇ. ನಿಮ್ಗೆ ಏನೇನು ಅವಶ್ಯಕತೆ ಬೀಳುತ್ತೆ ಅದನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಎಲ್ಲ ಬುಕ್ಸು ಇಲ್ಲಿ ಜೋಡಿಸ್ಕೊಂಡಿದ್ದೀರಾ. ಆಮೇಲೆ ಒಂದು 4-5 ಪೆನ್ಗಳು, ಪೆನ್ಸಿಲ್ಗಳು ಇಟ್ಕೊಂಡಿದ್ದೀರಾ. ಪ್ರತಿಯೊಂದಕ್ಕೂ ಎದ್ದೋಗೋ ರೀತಿ ಆಗಬಾರ್ದು. ಆ ರೀತಿ ನಿಮ್ಗೆ ಏನೇನು ಬೇಕು ಅವೈಲೇಬಲು ಎಲ್ಲದನ್ನು ಅಲ್ಲಿ ಇಟ್ಕೊಂಡಿರಬೇಕು. ಬಟ್ ಫೋನ್ ಬಿಟ್ಟು ಆಮೇಲೆ ಯಾವ್ದು ಸುಮ್ಮನೆ ಕಸ ಪಿಸ ಎಲ್ಲ ಹಾಕಿರೋದಲ್ಲಿ, ಸುಮ್ಮನೆ ಗಿಡ ಇಟ್ಕೊಂಡೋದು ಅಲ್ಲಿ ಆಡ್ತಿರ್ತದೆ ಅದನ್ನು ನೋಡ್ತಾ ಕುಂತಿರೋದು. ಸೊ ಈ ರೀತಿ ಡಿಸ್ಟ್ರಾಕ್ಷನ್ಸ್ನ ಆದಷ್ಟು ಕಡಿಮೆ ಮಾಡಬೇಕು. ನಮ್ಮ ಓದೋ ಎನ್ವಿರಾನ್ಮೆಂಟ್ನ ಈ ರೀತಿ ಇಟ್ಕೋಬೇಕು, ಈ ರೀತಿ ಅಲ್ಲ. ಓಕೆನಾ? ಮೂರನೇದು ಏನು ಮಾಡಬೇಕು ಸರ್? ಏನು ಮಾಡ್ತಾರೆ ಮಿಸ್ಟೇಕ್ಸು ನೋಡಿ. ಇವಾಗ ನಮಗೆ ಪ್ರಾಕ್ಟೀಸು ನಾನು ಹೇಳ್ತೀನಿ ಯಾವಾಗಲೂ, ಸರ್ ಮೋಟಿವೇಶನ್ ಕೊಡಿ. ಎಷ್ಟೊಂದು ಜನ ಟೀಚರ್ಸ್ ಮೋಟಿವೇಟ್ ಕೂಡ ಮಾಡ್ತಿರ್ತಾರೆ, ವೆರಿ ವೆಲ್ ಆ್ಯಂಡ್ ಗುಡ್. ಬಟ್ ಆದರೆ ಮೋಟಿವೇಶನ್ ಈಸ್ ಟೆಂಪ್ರವರಿ, ಬಟ್ ಡಿಸಿಪ್ಲಿನ್ ಇದೆಯಲ್ಲ ದಟ್ ಈಸ್ ಪರ್ಮನೆಂಟ್. ನಿಮ್ಮ ಲೈಫನ್ನೇ ರೂಪಿಸುತ್ತೆ ನಿಮ್ಮ ಡಿಸಿಪ್ಲಿನು. ಹಾಗಾಗಿ ಸುಮ್ಮನೆ ಮೋಟಿವೇಟ್ ಮಾಡಿ ಅದು ವರ್ಕೌಟ್ ಆಗಲ್ಲ. ಮೋಟಿವೇಶನ್ಗಿಂತ ಮುಖ್ಯ ಏನು? ಡಿಸಿಪ್ಲಿನು. ಆ ಡಿಸಿಪ್ಲಿನ ಬೆಳೆಸ್ಕೊಳ್ಳಿ ನೀವು. ನಿಮಗೆ ಮೋಟಿವೇಶನ್ ಬೇಕಂತಾನೆ ಅನ್ಸಲ್ಲ. ಆ ಡಿಸಿಪ್ಲಿನನ್ನು ಬೆಳೆಸ್ಕೊಳ್ಳೋದು ಹೇಗೆ? ಡಿಸಿಪ್ಲಿನನ್ನು ಬೆಳೆಸ್ಕೋಬೇಕಂದ್ರೆ ದೆರ್ ಇಸ್ ಸಮಥಿಂಗ್ ಕಾಲ್ಡ್ 21 days ಸ್ಟ್ರಗಲ್. ಇದು ನಾನು ರ್ಯಾಂಡಮಾಗಿ ಹೇಳ್ತಾ ಇರೋದು ಬೇಸಿಕಲಿ. ಈ 21 days ಸ್ಟ್ರಗಲ್ ಏನಿದು? 21 days ನೀವು ಯಾವುದೋ ಒಂದು ವಿಷಯನ ಕರೆಕ್ಟಾಗಿ ಚಾಚುತ್ತೆ ಮಾಡ್ತೀರಾ ಅಂದರೆ 22ನೇ ದಿವಸದಿಂದ ಅದು ನಿಮ್ಮ ಹ್ಯಾಬಿಟ್ ಆಗೋಗುತ್ತೆ. ಸೊ ಹಂಗಂದರೆ ಸ್ಟಾರ್ಟ್ ಸ್ಮಾಲ್, ಡೈಲಿ ಒಂದು 30 minutes ಓದಿ. ಮೋಟಿವೇಶನ್ ವೆಯ್ಟ್ ಮಾಡಬೇಡಿ. ಮೋಟಿವೇಶನ್ ಬರಲಿ, ಯಾರೋ ಟೀಚರ್ಸ್ ಹೇಳಲಿ, ನಮ್ಮ ಸರ್ ಹೇಳಲಿ, ನಮ್ಮ ಫ್ರೆಂಡ್ ಹೇಳಲಿ ಅಂತ ವೆಯ್ಟ್ ಮಾಡಬೇಡಿ. ಫಸ್ಟ್ ಹೋಗಿ ಡೈಲಿ 30 minutes ಓದಿ ಸಾಕು, ಅದು ಜಾಸ್ತಿ ಮಾಡ್ತಾ ಹೋಗೋರಂತೆ. ಸೊ ನೆಕ್ಸ್ಟು ಡೈಲಿ ರಿಪೀಟ್ ಮಾಡಬೇಕು. ಅಂದರೆ ಇದನ್ನು ಚಾಚು ತಪ್ಪದೆ ಪಾಲಿಸಬೇಕು. ಎವ್ರಿ ಡೇ 30 minutes ಅಂತೂ ಮಿನಿಮಮ್ ಮಾಡಲೇಬೇಕಾಗುತ್ತೆ. 21 ದಿವಸ ಅಷ್ಟೇ. 21 ದಿವಸ ಆದಮೇಲೆ ನಿಮಗೆ ಹ್ಯಾಬಿಟ್ ಆಗೋಗುತ್ತೆ, ಲೈಫ್ ಟೈಮ್ ಹ್ಯಾಬಿಟ್ ಆಗೋಗುತ್ತೆ. ಇದು ಅಂದರೆ ಸ್ಟಡಿ ಫೋರ್ಸ್ಫುಲ್ಲಾಗಿ ಆಗಲ್ಲ. ನಿಮ್ಮಪ್ಪ ಓದು ಅಂತ ಹೇಳೋದು ಅಥವಾ ನಿಮ್ಮ ಟೀಚರ್ಸ್ ಓದು ಅಂತ ಹೇಳೋದು ಆ ರೀತಿ ಆಗಲ್ಲ. ನಿಮಗೆ ಓದೋದೊಂದು ಹ್ಯಾಬಿಟ್ ಆಗೋಗುತ್ತೆ. ಹೆಂಗೆ ನಾವು ಊಟ ಮಾಡೋದು, ಮಾರ್ನಿಂಗು, ನೈಟು, ಆಫ್ಟರ್ನೂನ್ ಊಟ ಮಾಡ್ತೀವಲ್ಲ ಆ ರೀತಿ ಹ್ಯಾಬಿಟ್ ಆಗೋಗುತ್ತೆ. ಬ್ರಷ್ ಹೆಂಗೆ ಮಾಡ್ತೀವಿ ಆ ರೀತಿ ಹ್ಯಾಬಿಟ್ ಆಗೋಗುತ್ತೆ. ಸೊ 21 days ಸ್ಟ್ರಗಲನ್ನು ಮರಿಬೇಡಿ. ಇವತ್ತಿಂದ ಸ್ಟಾರ್ಟ್ ಮಾಡಿ. ಫ್ರಮ್ ಟುಡೇ ಯು ಸ್ಟಾರ್ಟ್ ಸ್ಮಾಲ್ ಓನ್ಲಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು, ಮಿನಿಮಮ್ 30 minutes, ಮ್ಯಾಕ್ಸಿಮಮ್ 1.5 hour, 2 hours ಆದರೂ ಪರವಾಗಿಲ್ಲ. ಸೊ ಸ್ಟಾರ್ಟ್ ಸ್ಮಾಲ್ ಆ್ಯಂಡ್ ರಿಪೀಟ್. ಇದನ್ನು ಡೈಲಿ ಮಿಸ್ ಮಾಡಿದೆ, ಒಂದು ದಿವಸನೂ ಮಿಸ್ ಮಾಡಿದೆ, ಮ್ಯಾಕ್ಸಿಮಮ್ ಏನೇ ಆಗ್ಬಿಟ್ರು ಕೂಡ, ಎಮರ್ಜೆನ್ಸಿ ಬಂದರೂ ಕೂಡ ನೀವು 1/2 hour ಓದಲೇಬೇಕು. ಸೊ ಲೈಫ್ ಟೈಮ್ ಹ್ಯಾಬಿಟನ್ನು ಬಿಲ್ಡ್ ಮಾಡ್ಕೋಬೋದು 21 days ಸ್ಟ್ರಗಲ್ ಮಾಡಿದ್ರೆ. ಸೊ ನೆಕ್ಸ್ಟು, ಹಾಗಾದರೆ ಸರ್ ಟಾಪರ್ ರೊಟೀನ್ ಹೇಳ್ತೀನಿ ಅಂದ್ರಲ್ಲ ಸರ್, ಹೆಂಗಿರುತ್ತೆ ಟಾಪರ್ ರೊಟೀನು? ಮಾರ್ನಿಂಗ್ ಎದ್ದು ಕ್ವಿಕ್ ರಿವಿಷನ್ ಮಾಡ್ತಾರೆ. ಹಿಂದಿನ ದಿನ ಏನು ಓದಿದ್ವಿ ಅದನ್ನು ನೋಟ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನು ಓದ್ತಾರೆ, ಒಂದ್ಸತಿ ರಿಫ್ರೆಶ್ ಮಾಡ್ತಾರೆ. ಆಮೇಲೆ ಈವ್ನಿಂಗು ಡೀಪ್ ಸ್ಟಡಿ ಅವರ್ಸ್ ಅಂತ ಇಟ್ಕೊಳ್ತಾರೆ. ಮಾರ್ನಿಂಗು ರಿಫ್ರೆಶ್ಮೆಂಟ್ಗೆ ಅಥವಾ ರಿವಿಷನ್ಗೆ, ಈವ್ನಿಂಗು ಡೀಪ್ ಸ್ಟಡಿಗೆ. ಮಧ್ಯದಲ್ಲಿ ಸ್ಕೂಲ್ ಇರುತ್ತೆ ಆಬ್ವಿಯಸ್ಲಿ. ಆಮೇಲೆ ನೈಟ್ ಏನು ಮಾಡಬೇಕು? 10 minutes ರೀಕಾಲ್ ಮಾಡ್ಕೋಬೇಕು. ಏನು ಓದಿದೆ, ಏನು ಬರದೆ, ಅಕಸ್ಮಾತ್ ಸಾಧ್ಯ ಆದರೆ ಅದನ್ನು ಒಂದು ಕಡೆ ಬರೀರಿ, ಕ್ವಿಕ್ಕಾಗಿ ಶಾರ್ಟ್ ಪಾಯಿಂಟ್ಸ್ ಆಗಿ ಬರೀರಿ. ನೆಕ್ಸ್ಟು 4th ಥಿಂಗ್ ಏನಾಗಬೇಕು? ಎವ್ರಿ ವೀಕು ಒಂದು ದಿವಸ ಸಿಗುತ್ತೆ ನಮಗೆ, ವೀಕೆಂಡು, ಸಂಡೇ. ಆ ಸಂಡೇ ನಿಮಗೆ ಒಂಥರ ವರ ಇದ್ದಂಗೆ. ಅದನ್ನು ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು. ಏನೇನು ಮಾಡಿದೆ ನಾನು ಈ ವಾರ, ಏನೇನು ಓದಿದೆ, ನಾನು ಏನು ಓದಬೇಕಂತ ಅಂದ್ಕೊಂಡಿದ್ದಿಲ್ಲ ಟಾರ್ಗೆಟ್, ಅದನ್ನು ಕಂಪ್ಲೀಟ್ ಮಾಡಿದ್ನ. ಅಕಸ್ಮಾತ್ ಆಗಿಲ್ಲ ಅಂದರೆ ನೆಕ್ಸ್ಟ್ ವೀಕಾಗಲಿ ಅದನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಆಮೇಲೆ ಒಂದು ಸರ್ತಿ ಒಂದು ಟೆಸ್ಟ್ ತೊಗೋಬೇಕು ವೀಕೆಂಡಲ್ಲಿ, ಅಂದರೆ ಸಂಡೇ ದಿವಸ ಅಟ್ಲೀಸ್ಟ್ ಒಂದು 3 hours ಸ್ಪೆಂಡ್ ಮಾಡಬೇಕಾಗುತ್ತೆ ಫಾರ್ ರೀಡಿಂಗ್. ಇನ್ನು ಮಿಕ್ಕಿದ್ದು ನಿಮಗೆ ಮಜಾ ಬಿಟ್ಟಿದ್ದು, ನೀವು ಆರಾಮಾಗಿ ಎಂಜಾಯ್ ಮಾಡಿ. ಬಟ್ ಆದರೆ ಲಾಸ್ಟ್ ಅಟ್ಲೀಸ್ಟ್ ಒಂದು 3 hours ಆದರೂ ನಿಮಗೆ ಟೆಸ್ಟ್ ತೊಗೊಳ್ಳಿ, ರಿಫ್ರೆಶ್ ಮಾಡ್ಕೊಳ್ಳಿಕ್ಕೆ, ಮತ್ತು ನೆಕ್ಸ್ಟ್ ಅಪ್ಕಮಿಂಗ್ ವೀಕ್ನ ಪ್ಲ್ಯಾನ್ ಮಾಡೋದಕ್ಕೆ ಸಂಡೇ ಇಟ್ಕೊಳ್ಳಿ. ಸಂಡೇನೇ ನೀವು ನೆಕ್ಸ್ಟ್ ವೀಕಲ್ಲಿ ಏನು ಓದ್ತೀರಾ ಅನ್ನೋ ಟಾರ್ಗೆಟ್ನ ಕೂಡ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಮ್ಮ ಟಾಪರ್ ರೊಟೀನ್ ಇರುತ್ತೆ. ಸರಿ, ಏನು ಸರಿ ಈ ಸಿಂಪಲಾಗಿ ಹೇಳಿದ್ರಿ, ಇಷ್ಟು ಮಾಡೋಕ್ಕೆ ಪಕ್ಕ 1 hour to hour ಏನು ಮಾಡ್ಬೇಕು ಹೇಳ್ಕೊಡಿ ಸರ್, ಆ ರೀತಿ ಸುಮಾರು ಜನ ಕೇಳ್ತಾರೆ. ಆ ರೀತಿ ಕೇಳೋರಿಗೆ ನೋಡಿ, SSLC ಡೈಲಿ ರೊಟೀನ್ ಅಂತ ನಾನು ಸಿಂಪಲ್ಲಾಗಿ ಒಂದು ರಫ್ ಆಗಿ ಮಾಡಿದ್ದೀನಿ. 1 hour ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗಬಹುದು. ನಿಮ್ಮ ಡೈಲಿ ರೊಟೀನ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡು. ಮೊದಲಿಗೆ ವೇಕಪ್ ಅಟ್ 5:45, 5:45ಕ್ಕೆ ಹೇಳ್ತೀರಾ, ಅಲ್ರಾಮ್ ಇಟ್ಕೋತೀರಾ. 4-5 ಅಲ್ರಾಮ್. ನಾನೇನು ಮಾಡ್ತೀನಿ ಗೊತ್ತಾ, ನಾನು ಸುಮಾರು ಸರ್ತಿ ನನಗೆ ಅಲ್ರಾಮ್ ಇಟ್ಕೊಳ್ಳೋಕ್ಕೆ ಎಚ್ಚರಿಕೆನೇ ಆಗಲ್ಲ. ಫಸ್ಟ್ ಅಲ್ರಾಮ್ಗೆ 3-4 ಕಂಟಿನ್ಯೂಸ್, 5-5 ನಿಮಿಷ ಗ್ಯಾಪ್ ಇಟ್ಬಿಟ್ಟು 3-4 ಕಂಟಿನ್ಯೂಸ್ ಇಟ್ಬಿಡ್ತೀನಿ. ನಿದ್ದೆ ಹಾಳಾಗೋಗುತ್ತೆ, ಬಟ್ ಆದರೆ ಎಚ್ಚರಿಕೆ ಆಗುತ್ತೆ. ಸೊ 5:45ಗೆ ಡೈಲಿ ಮಾರ್ನಿಂಗ್ ಎದ್ದೇಳಬೇಕು.
ಎದ್ದು ಕ್ವಿಕ್ ರಿವಿಷನ್ ಸ್ಟಾರ್ಟ್ ಫ್ರಮ್ 6 to 6:25 ಅಂದರೆ 5:45 6 ಗಂಟೆವರೆಗೂ ನಾವು ಫ್ರೆಶ್ ಅಪ್ ಆಗಿ ದೈನಂದಿನ ಕಾರ್ಯಗಳನ್ನು ಮುಗಿಸಿ ಬಂದು ಓದ್ಲಿಕ್ಕೆ ಕೂತ್ಕೊಳ್ಳೋಕೆ 6 ಗಂಟೆ ಆಯಿತು ಅಂದ್ರೆ 6 to 6:25 ನಾವು ಒಂದು ಕ್ವಿಕ್ ರಿವಿಷನ್ ಮಾಡಬೇಕು. ನಿನ್ನೆ ಏನು ಓದಿದೆ ನಾನು ನೋಟ್ಸ್ ಮಾಡಿರ್ತೀವಲ್ಲ ಆ ರಿವಿಷನ್ ಮಾಡಿ. ಆಮೇಲೆ ನೆಕ್ಸ್ಟು ಗೆಟ್ ರೆಡಿ, ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. 6:25 6:45 7 ಗಂಟೆ ರೆಡಿಯಾಗಿ ಆಮೇಲೆ ಲೈಟಾಗಿ ಒಂದು ಹಾಫ್ ಆನ್ ಅವರು ಸ್ಟಡಿ ಮಾಡ್ಬೋದು. 6:45 7:15ವರೆಗೂ ಟೀಚರ್ಸ್ ಹೇಳಿರ್ತಾರೆ ನಾನು ಇವತ್ತು ನಾಳೆ ಈ ಪಾಠ ಮಾಡ್ತೀನಿ ಅಂತ. ನೀವು ಮುಂಚೆನೇ ಅದನ್ನು ಓದ್ಕೊಂಡೋಗಿ ಹೆಲ್ಪ್ ಆಗುತ್ತೆ. ಯಾವತ್ತಾರು ಒಂದು ಇವತ್ತೇ ನಾಳೆ ಟ್ರೈ ಮಾಡಿ. ನಾಳೆ ಮಾರ್ನಿಂಗ್ ಎದ್ದು ನಿಮ್ಮ ನಾಳೆ ಟೀಚರ್ ಏನು ಟೀಚ್ ಮಾಡ್ತಾರಲ್ಲ ಅದನ್ನು ಮುಂಚೆನೇ ಒಂದು 2-3 ಪ್ಯಾರ ಓದ್ಕೊಂಡೋಗಿರಿ. ನಾಳೆ ನಿಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅದನ್ನು ನೋಡಿ ನೀವು. ಸೊ ಲೈಟ್ ಸ್ಟಡಿ ಮಾಡ್ಬೋದು 6:45 to 7:15 7:15ವರೆಗೂ. ಆಮೇಲೆ ಸ್ಕೂಲು 9 ಗಂಟೆ ಏನೋ ಇರುತ್ತೆ, ಹೋಗೋಕ್ಕೆ ಅದಕ್ಕೆ ಟೈಮ್ ಬೇಕಾಗುತ್ತೆ. ಆಲ್ಮೋಸ್ಟ್ 7:15 ಹೋಗೋಕ್ಕೆ ಅಲ್ಲಿ ಸ್ಕೂಲ್ ರೀಚ್ ಆಗೋಕ್ಕೆ ಅದೆಲ್ಲ ತೆಗೆದಾಕೋಣ. 9 ಆಲ್ಮೋಸ್ಟ್ 4 ಗಂಟೆ 4:15ವರೆಗೂ ಕೆಲವ್ರಿಗೆ ಸ್ಕೂಲ್ ಇರುತ್ತೆ. ಮನೆಗೆ ಬರ್ತೀರಾ, ಮನೆಗೆ ಬಂದು ಏನು ಮಾಡಬೇಕು? ಈವ್ನಿಂಗ್ ಭಾಳ ಕ್ರೂಷಿಯಲು. ಸೊ ಮೊದಲಿಗೆ 4 to 4:45 ಸ್ನ್ಯಾಕ್ಸು ಪ್ಲಸ್ ರೆಸ್ಟು ಪ್ಲಸ್ ಆಟ ಗೀಟ ಎಲ್ಲ ಓಕೆನಾ. 4 to 4:45 ಒಂದು 3/4 ಗಂಟೆ ನಮಗೆ ರಿಫ್ರೆಶ್ಮೆಂಟ್ ಟೈಮ್. ನೆಕ್ಸ್ಟು ಸುಮಾರು ಜನ ಏನು ಮಾಡ್ತಾರೆ, ಟ್ಯೂಷನ್ಸ್ಗೆ ಹೋಗ್ತಿರ್ತಾರೆ. ಅದನ್ನು ಇನ್ಕ್ಲೂಡ್ ಮಾಡಿದ್ದೀನಿ ಇಲ್ಲಿ. ಸುಮಾರು ಜನ 5 ಗಂಟೆಯಿಂದ 9 ಗಂಟೆವರೆಗೂ ಟ್ಯೂಷನ್ಸ್ ಅಂತ ಇಟ್ಕೊಳ್ಳೋಣ. ಅಲ್ಲೂ ಪಾಠ ಮಾಡ್ತಾರೆ, ಕೇಳಿಸ್ಕೊತೀರಾ. ಸುಮಾರು ಜನ ನಿದ್ದೆ ಮಾಡ್ತೀರಾ. ಅಥವಾ ನಮ್ಮ ಪ್ರಥಮ ಕೋರ್ಸ್ಗಳು ನಡೀತಿರುತ್ತೆ, ಅದನ್ನು ಜಾಯ್ನ್ ಆಗಿರೋ ಕೋಚಿಂಗಲ್ಲಿ ಅದನ್ನು ಕೂಡ ಕೇಳಿಸ್ಕೊತಾ ಇರ್ಬೋದು. 9-9:30ವರೆಗೂ ನಡಿಬೋದು. ಓಕೆ, ಇದೆಲ್ಲ ರಫಾಗಿ ಹೇಳ್ತೀನಿ. ಇದೇ ರೀತಿ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಮಾರ್ನಿಂಗ್ ಇಷ್ಟರಿಂದ ಇಷ್ಟೊತ್ತಿಗೆ ಇದು ಮಾಡ್ತೀನಿ. 21 ದಿವಸ ಈ ಸ್ಟ್ರಗಲ್ ಮಾಡಿ 22ನೇ ದಿವಸದಿಂದ ದಿಸ್ ವಿಲ್ ಬಿಕಮ್ ಯುವರ್ ಡೇ. ಸೊ ಎವ್ರಿ ಡೇ ರೋಟೀನ್ ಆಗುತ್ತೆ. ಡಿನ್ನರು ಪ್ಲಸ್ ರಿಲ್ಯಾಕ್ಸು 9 to 9:30 ಒಂದು 1/4 ಗಂಟೆ ಊಟ ಮಾಡ್ತೀರಾ, ಒಂದು ಸ್ವಲ್ಪ ಟಿ ವಿ ನೋಡ್ತೀರಾ, ಫೋನ್ ನೋಡ್ತೀರಾ, ಏನೋ ಒಂದು ಮಾಡ್ತೀರಾ. ಆಮೇಲೆ ಡೀಪ್ ಸ್ಟಡಿ ಅವರ್ಸು 2 ಸ್ಲಾಟ್ ತೊಗೋಬೇಕು ನಾವು. ಫಸ್ಟ್ ಸ್ಲಾಟು 9:30 10:15ವರೆಗೂ 45 ಮಿನಿಟ್ಸ್ ಸಾಲಿಡ್ ಸ್ಟಡಿ. ಮ್ಯಾಥಮೆಟಿಕ್ಸ್ ಇಟ್ಕೊಳ್ಳಿ ಅಥವಾ ಸೈನ್ಸ್ ಇಟ್ಕೊಳ್ಳಿ. ಆ 45 ಮಿನಿಟ್ಸಲ್ಲಿ ನಿಮ್ಮ ಟಾರ್ಗೆಟ್ ಏನಿದೆ, ಎವ್ರಿ ಡೇ ಟಾರ್ಗೆಟ್ ಇರುತ್ತಲ್ಲ ಅದನ್ನು ಮುಗಿಸ್ಬೇಕು. ಸೊ ಅದಾದಮೇಲೆ ಶಾರ್ಟ್ ಬ್ರೇಕ್, ಬೇಕಂದರೆ ಒಂದು ಕಾಫಿನೋ ಟೀನೋ ಅಮ್ಮ ಕೊಟ್ಟರೆ ಕುಡೀರಿ, ಇಲ್ಲ ಅಂದರೆ ನೀರು ಕುಡೀರಿ. ನೀರಿಗಿಂತ ಒಳ್ಳೆ ರಿಫ್ರೆಶ್ಮೆಂಟ್ ಯಾವುದೂ ಇಲ್ಲ. ಸೊ ನೀರು ಕುಡಿದು ಒಂದು 10 ಮಿನಿಟ್ಸು ಬ್ರೇಕ್ ತೊಗೊಂಡು ಮತ್ತೆ ಬನ್ನಿ. 10:15 ಅಥವಾ 10:25 ಮತ್ತೆ 11 ಗಂಟೆವರೆಗೂ ಅನದರ್ ಒಂದು ಸಾಲಿಡ್ 11 ಗಂಟೆವರೆಗೂ ಒಂದು ಸಾಲಿಡ್ ಸೆಷನ್ ನಡೆಯುತ್ತೆ. ಅಲ್ಲಿ ಸಾಧ್ಯ ಆದರೆ ನೀವು ಮತ್ತೆ ಅನದರ್ ಸಬ್ಜೆಕ್ಟ್ ತೊಗೊಳ್ಳಿ, ಮತ್ತೆ ಇಲ್ಲಿ ಸೆಕೆಂಡ್ ಸ್ಲಾಟಲ್ಲಿ ಓದಿ. ಸೊ 2 hours ಆಗಿ ಸ್ಪ್ಲಿಟ್ ಮಾಡ್ಕೊಳ್ಳಿ. ಟೂ ಸ್ಲಾಟ್ಸ್ ಆಗಿ ಸ್ಪ್ಲಿಟ್ ಮಾಡಿಕೊಂಡು 2 ಡೀಪಾಗಿ ಓದಬೇಕು, ಕಾನ್ಸಂಟ್ರೇಷನ್ ಇಟ್ಟು ಓದಬೇಕು. ನಾವು ಆವಾಗಲೇ ತೋರಿಸಿದ್ನಲ್ಲ, ಫೋನ್ಗೆ ಇಟ್ಕೊಳ್ಳೋದು, ಆಮೇಲೆ ಏನೋ ಮ್ಯೂಸಿಕ್ ಹಾಕ್ಕೊಂಡು ಕೇಳೋದು ಅದೆಲ್ಲ ಬೇಡ. ಪಕ್ಕಾ ಸ್ಟಡಿ ಮಾಡಬೇಕು. ಸೊ ಆಮೇಲೆ ಪ್ಲ್ಯಾನ್ ಫಾರ್ ಟುಮಾರೋ, ಒಂದು 10 ನಿಮಿಷ ನಾಳೆಗೆ ಏನು ಮಾಡಬೇಕು ಪ್ಲ್ಯಾನ್ ಮಾಡ್ಕೊಳ್ಳಿ, ರೈಟ್. ಆಮೇಲೆ ಮಲ್ಕೊಳ್ಳಿ 11 ಗಂಟೆಗೆ. ಮತ್ತೆ ನಾಳೆ ಮಾರ್ನಿಂಗು 5:45ಗೆ ಎದ್ದೇಳ್ತೀರ. ಎವ್ರಿ ಡೇ ಇದನ್ನೇ ಮಾಡ್ತಾ ಹೋಗಿ 21 ದಿವಸ ಆದಮೇಲೆ ನೀವೇ ಹೇಳ್ತೀರ ನನಗೆ, ಸರ್ 21 ದಿವಸ ಆಯಿತು, ಇವಾಗ ನಾನು ಡೈಲಿ ರೋಟೀನೇ ಹಿಂಗೆ ಆಗ್ಬಿಟ್ಟಿದೆ ಸರ್, 5:45ಗೆ ಹೇಳ್ತೀನಿ, 11 ಗಂಟೆ ಮಲ್ಕೋತೀನಿ, ಪಕ್ಕಾ ಪ್ಲ್ಯಾನ್ ಫಾಲೋ ಮಾಡ್ತಾ ಇದ್ದೀನಿ ಅಂತ ನೀವೇ ಹೇಳ್ತೀರ. ಸೊ ಹಾಗಾದರೆ ಡೈಲಿ ಸೆಲ್ಫ್ ಸ್ಟಡಿ 2 hours ಮಿನಿಮಮ್ ಆಗ್ತಾ ಇದೆ. ಇಲ್ಲಿ ಮಾರ್ನಿಂಗ್ 55 ಮಿನಿಟ್ಸ್ ಆಗುತ್ತೆ ರಿವಿಷನ್ ಪ್ಲಸ್ ಲೈಟ್ ಸ್ಟಡಿ. ಲೈಟಾಗಿ ಒಂದು ಕನ್ನಡನೋ ಇಂಗ್ಲೀಷೋ ಓದ್ಕೊಳ್ತಾ ಹೋಗ್ಬೋದು. ಆಮೇಲೆ ನೈಟು 75 ಮಿನಿಟ್ಸ್ ಆಲ್ಮೋಸ್ಟು ಡೀಪ್ ಸ್ಟಡಿ ಆಗ್ತಾ ಇದೆ, ಪ್ಲಸ್ ರೀಕಾಲಿಂಗ್ ಕೂಡ ಇನ್ಕ್ಲೂಡ್ ಆಗಿದೆ. ಹಾಗಾದರೆ ನಾವು ಹೇಳ್ಬೋದು 21 ಡೇಸ್ ಸ್ಟ್ರಾಟಜಿನ ನಾವು ಇದನ್ನು ಫಾಲೋ ಮಾಡಿದ್ರೆ ಲೈಫ್ ಟೈಮಲ್ಲಿ ನಮಗೆ ಇದು ಹ್ಯಾಬಿಟ್ ಆಗೋಗುತ್ತೆ. PUCಲಿ ಇನ್ನೂ ಎಕ್ಸ್ಟ್ರಾ ಟೈಮ್ ಕೊಡಬೇಕಾಗುತ್ತೆ ನಾವು. ಆವಾಗ ಈ ಪ್ರಾಕ್ಟೀಸ್ ಏನು ಮಾಡಿರ್ತಾರೆ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಈ ರೋಟೀನ್ ಏನು ಬಿಲ್ಡ್ ಮಾಡ್ಕೊಂಡಿರ್ತಾರೆ ಅದು ಹೆಲ್ಪ್ ಆಗುತ್ತೆ. ಸೊ ಮೋಟಿವೇಶನ್ಗೆ ವೆಯ್ಟ್ ಮಾಡೋದು ಬೇಡ, ಡೈಲಿ ರೋಟೀನ್ನ ಇವಾಗಲೇ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬೋದು. ಸೊ ನಮಗೆ ಬೇಕಿರೋದು ಆ್ಯಕ್ಚುಲಿ ನಾವು ಏನು ಲೇಜಿನೆಸ್ ನೋಡ್ತಾ ಇದ್ದೀವಲ್ಲ, ನಮ್ಮಲ್ಲೇ ನಾವೇ ಸೋಂಬೇರಿತನವನ್ನು ಏನು ನೋಡ್ತಾ ಇದ್ದೀವಲ್ಲ, ಈ ಲೇಜಿನೆಸ್ನ ಓಡಿಸೋದಕ್ಕೆ ನಮಗೆ ಲೇಜಿನೆಸ್ ಅಲ್ಲ ಕಾರಣ, ಅನ್ಪ್ಲ್ಯಾನ್ಡ್ ಡೇ ಕಾರಣ. ನಮ್ಮ ಡೈಲಿ ದಿನ ಪ್ಲ್ಯಾನ್ ಆಗಿಲ್ಲ, ಅದೇ ಕಾರಣ ಆಗ್ತಾಯಿದೆ. ಅದನ್ನು ಸಿಸ್ಟಮ್ ಚೇಂಜ್ ಮಾಡಿ ಅಷ್ಟೇ ನೀವು. ಅಂದರೆ ಲೇಜಿನೆಸ್ ಅಲ್ಲ ಅದು, ಇಟ್ ಈಸ್ ಅನ್ಪ್ಲ್ಯಾನ್ಡ್ ಅಂತ ಹೇಳ್ತೀನಿ ನಾನು. ಸೊ ಹಾಗಾದರೆ ನೀವೇನು ಮಾಡಬೇಕು, ಸಿಸ್ಟಮನ್ನು ಚೇಂಜ್ ಮಾಡಬೇಕು. ನಿಮ್ಮ ರೊಟೀನ್ ಫಿಕ್ಸ್ ಆಗಲಿ, ಆವಾಗ ನಿಮ್ಮ ಲೈಫೇ ಫಿಕ್ಸ್ ಆಗುತ್ತೆ, ನಿಮ್ಮ ಫ್ಯೂಚರೇ ಫಿಕ್ಸ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಐ ಹೋಪ್ ನೀವು ಯಾವ ಟೈಪ್ ಆಫ್ ಸ್ಟೂಡೆಂಟ್ ಅಂತ ಹೇಳ್ತೀರಾ, ಈ ಡೈಲಿ ರೋಟೀನನ್ನು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು.